ಇವತ್ತು ಇಲ್ಲಿ ನಿಲ್ಲೋದಕ್ಕೆ ಎಷ್ಟು ಕಷ್ಟ ಆಯಿತು ಮನೋ ಅವ್ರಿಗೆ? ಯಾರು ನಿಂತರು ಜೊತೆಗೆ ನಿಮಗೆ ಅಂತ? ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ. ಮೇಯ್ನಾಗಿ ನಾವು ಸ್ಟಾರ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ನಾವು ಎನ್ ಆರ್ ರಮೇಶ್ ಅಣ್ಣವ್ರ ಮನೆಗೆ ಸ್ಟಾರ್ಟಿಂಗ್ ಹೋಗಿದ್ದು. ಈ ಆಮೇಲೆ ಉಮೇಶ್ ಬೆನಕರ್ ಸರ್, ಅದಾದಮೇಲೆ ನಮ್ಮ ವಕೀಲರು ಎಲ್ಲರೂ ಪ್ರತಿಯೊಂದು ಒಂದಲ್ಲ, ನನಗೆ ಸುಮಾರು ವಿವಾದಗಳಾಗಿರೋದ್ರಿಂದ ಎಲ್ಲನೂ ಒಂದೊಂದೇ ಕ್ಲಿಯರ್ ಮಾಡ್ಕೊಬಂದೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ. ಅದು ಅವರು ಇವರು ನನಗಿಲ್ಲ. ಆಮೇಲೆ ಶಿವಕುಮಾರ್ ನಾಯ್ಕ್ ಸರ್ ಅವರು ಕೂಡ ಸಪೋರ್ಟ್ ಮಾಡಿದರು. ಎಲ್ಲರೂ ಕೈ ಜೋಡಿಸಿದ್ದಕ್ಕೆ ಮತ್ತೆ ಒಂದು ಎಂಟ್ರಿ ಕೊಟ್ಟಿದ್ದೀನಿ. ನನ್ನ ಅನಿಸಿಕೆ ಒಂದು ಹೊಸ ವರ್ಷ ತಗೊಳತ್ತೇನೋ ಅಂದ್ಕೊಂಡಿದ್ದೆ. ಅಷ್ಟರೊಳಗಡೆ ಬೇಗ ಒಂದು ಸ್ವಲ್ಪ ಕ್ಲಿಯರ್ ಆಯಿತು ಅನ್ನೋಕ್ಕೆ ಕಾರಣ ಸ್ವಲ್ಪ ದೇವರೆಲ್ಲ ಒಂದು ಆಶೀರ್ವಾದ ಮಾಡಿದ್ದಾರೆ. ಓಕೆ, ಶಿವಣ್ಣ ಸರ್ನ ಮೀಟ್ ಮಾಡಿದ್ರಿ. ಸೊ ಆ ಸನ್ನಿವೇಶ ಅಥವಾ ಆ ಸಂದರ್ಭ ಏನೇ ಇರಲಿ, ಬಟ್ ಶಿವಣ್ಣ ನಿಮ್ಮನ್ನು ಮನ್ಸಿದ್ರು, ಒಳ್ಳೇದಾಗಲಿ ಅಂತ ಶುಭ ಹಾರೈಸಿದ್ರು. ಆ ಘಟನೆ ಮತ್ತು ಆ ದಿನದ ಬಗ್ಗೆ ಆ ಎಕ್ಸ್ಪೀರಿಯನ್ಸ್ನ ಅನುಭವನ ಹಂಚ್ಕೊಳ್ಳೋದಾದ್ರೆ? ನನಗೆ ಈ ಸಿನಿಮಾ ಲಾಂಚ್ ಮಾಡಿಸೋಕ್ಕಿಂತ ಮುಂಚೆ ಶಿವಣ್ಣ ಅವರ ಆಶೀರ್ವಾದ ಮಾಡೋವರೆಗೂ ನಾನು ಯಾವುದೇ ಕಾರಣಕ್ಕೂ ಲಾಂಚ್ ಮಾಡಿಸಲ್ಲ ಅಂತಲೇ ಹೇಳಿದ್ದೆ. ನಾನು ಪ್ರೊಡ್ಯೂಸರ್ ಹತ್ರ ಫೋಟೋಶೂಟ್ ಮಾಡಿ ಮುಗಿಸಿದ್ದು. ಶಿವಣ್ಣವ್ರು ನಾವು ಕ್ಷಮಿಸಿದ್ದೀನಿ, ಅವ್ರಿಗೂ ನಾವು ಮಾಡೋದು ಬೇಡ, ಯಾಕೆಂದ್ರೆ ಅವ್ರು ಕ್ಷಮಿಸ್ತಾರೆ ನಾವು ಇಂಡಸ್ಟ್ರಿಯಲ್ಲಿ ಹೆಂಗೆ ನಾವು ಮಾಡೋದು, ಯಾವತ್ತಿದ್ರೂ ನಮ್ಗೆ ಗಿಲ್ಟ್ ಕಾಡ್ತಾನೆ ಇರುತ್ತೆ ಅಂತ ಹೇಳಿದೆ. ಯಾವಾಗ ಅವ್ರು ಕ್ಷಮಿಸಿದ್ದೀನಿ ಅಂತ ಅಂದರು ಆಮೇಲೆ ನಾವು ಇನ್ವಿಟೇಷನ್ ಎಲ್ಲ ಮಾಡಿಸಿ ಸಿನಿಮಾ ಟೈಟ್ಲ್ ಲಾಂಚ್ ಮಾಡಿಸೋಣ ಅನಿಸಿದ್ದು. ಈ ಟೈಟ್ಲು ಕೂಡ ನಮಗೆ ದೊಡ್ಡ ಮನೆಗೆ ಸಂಬಂಧಪಟ್ಟಂಥ ಒಂದು ಟೈಟ್ಲ್ ಇದು. ಇವತ್ತು ಅನೌನ್ಸ್ ಆಗೋದು. ಓಕೆ, ಆಫ್ ದ ರೆಕಾರ್ಡ್ ಅಂದರೆ ವೈರಲ್ ಆಗಿರೋ ವಿಡಿಯೋಗಳನ್ನ ಹೊರತುಪಡಿಸಿ ಆಫ್ ದ ರೆಕಾರ್ಡ್ ಏನಾದರೂ ಶಿವಣ್ಣ ಕಿವಿ ಮಾತು ಹೇಳಿದ್ದು ಅಥವಾ ಆ ಥರದ್ದು ಏನಾದರೂ ಇದೆಯಾ? ಇಲ್ಲ, ನನಗೆ ಮಾಮೂಲಿ ಹಗ್ ಮಾಡಿದ್ದೆಲ್ಲ ಇತ್ತು. ವಿಡಿಯೋ ಮಾಡಬೇಡಿ ಅಂದರು. ಅಲ್ಲಿ ಮಾಮೂಲಿ ಹಗ್ ಮಾಡಿದ್ದೆಲ್ಲ ನನ್ನ ಕಿವಿ ಹತ್ರ ಮಾಮೂಲಿ ಕ್ಷಮಿಸಿದ್ದೀನಿ ಬಿಡಮ್ಮ ಯಾಕಮ್ಮ ಅಂತಂದ್ರು. ಅದೊಂದು ಚೆನ್ನಾಗಿದೆ. ಅದು ನಾನು ಸುಮಾರು ಕೇಳಿದೆ, ಎಲ್ಲ ವೀಡಿಯೋ ಏನಕ್ಕೆ ಕೊಡಿ ಅಂತ ಇರಲಿಲ್ಲ. ಓಕೆ, ಎಲ್ಲ ನಟರು ಅಂದರೆ ನೀವು ಮಾತಾಡಿದಂಥ ನಟರುಗಳ ಫ್ಯಾನ್ಸ್ಗಳು ಅಥವಾ ಧ್ರುವ ಸರ್ನ ಮೀಟ್ ಆಗಿದ್ದು ಆ ಥರದ್ದು ಏನಾದರೂ? ಇಲ್ಲ, ಧ್ರುವಣ್ಣವ್ರದ್ದು ಒಳ್ಳೆ ಚೆನ್ನಾಗಿ ನನಗೆ ಎನ್ ಆರ್ ರಮೇಶ್ ಅಣ್ಣವ್ರು ಫೋನ್ ಮಾಡಿಕೊಟ್ರು. ಆಗ ನನಗೆ ಮಾತಾಡಿದ್ದು ಒಳ್ಳೆ ಧೈರ್ಯ ಕೊಟ್ಟರು ನನಗೆ. ಈ ಟೈಮಲ್ಲಿ ಆಳಿಗೊಂದು ಕಲ್ಲಾಗ್ತಾರೆ ಬ್ರದರ್, ತಲೆನೇ ಕೆಡಿಸ್ಕೊಬೇಡಿ, ಬೆಳೆಯೋರನ್ನೇ ಬಿಡಲ್ಲ, ಇನ್ನು ಪಾಪ ನೀವು ಬೆಳೆಯೋಕೆ ಹೋದವ್ರನ್ನ ಬಿಡ್ತಾರಾ, ಯಾಕೂ ಕುಗ್ಬೇಡಿ, ಫ್ಯಾಮಿಲಿ ಇದೆ, ನಿಮಗೆ ಹೆಚ್ಚು ಕಮ್ಮಿ ಆದರೆ ಯಾರೂ ಬರಲ್ಲ, ಚೆನ್ನಾಗಿ ನಿಂತ್ಕೊಳ್ಳಿ, ಏನಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತಂದರು. ಹಿಂಗೆಲ್ಲ ಸಿನಿಮಾ ಅನೌನ್ಸ್ ಇದೆ, ಹಿಂಗೆಲ್ಲ ಆ ಟೈಮಲ್ಲಿ ಏನಾದರೂ ಬನ್ನಿ ಮನೆ ಹತ್ರ, ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ. 2 ದಿನದಿಂದ ವೈಫ್ ಅವರ ಬರ್ಡೇ ಸೆಲೆಬ್ರೇಷನ್. ಹೌದು, ಇವತ್ತು ನಿಮ್ಮ ಬರ್ಡೇ. ಹೌದು, ಒಂದೊಂದು ದಿನ ಅಷ್ಟೇ. ಓಕೆ, ಎಷ್ಟು ಖುಷಿ ಇದೆ ಸರ್ ಫ್ಯಾಮಿಲಿ? ತುಂಬ ಖುಷಿ ಇದೆ. ಈ ಒಂದು ಘಟನೆ ಅಲ್ವಾ, ಸ್ವಲ್ಪ ಒಂದು ಮೀಡಿಯಮಾಗಿ ನಡೀತಾ ಇದೆ. ಮುಂದಿನ ವರ್ಷದಲ್ಲಿ ಒಂದು ಸ್ವಲ್ಪ ಸಿನಿಮಾನು ಅನೌನ್ಸ್ ಆಗಿರುತ್ತೆ, ರಿಲೀಸ್ ಆಗಿರುತ್ತೆ. ಅಷ್ಟೊತ್ತಿಗೆಲ್ಲ ಸ್ವಲ್ಪ ಮುಂಚೆ ಹೆಂಗಿದ್ದೆ ಹಂಗೆ ಆಗ್ತೀನಿ ಅನ್ನೋದು ಗ್ಯಾರಂಟಿ ಇದೆ. ನಂದು ಲಾಸ್ಟ್ ಕ್ವಶನ್, ಇನ್ಸ್ಟಾಗ್ರಾಮಲ್ಲಿ ಶುಂಠಿ ಆಲೂಗಡ್ಡೆ ರೇಟ್ ಕಮ್ಮಿ ಆದಾಗಲೇ ನಾವು ಬಗ್ಗಿಲ್ಲ, ಇನ್ನು ನಾನು ಇದಕ್ಕೆಲ್ಲ ಬಗ್ತೀನ ಅಂತ. ಈಗ ಏನಕ್ಕೆ ಆ ಕೋಟಿಂಗ್ ಅಂದರೆ ಈಗ ಮಾಮೂಲಿ ನಾನು ಎಲ್ಲೋದ್ರೂ ಷಡ್ಯಂತ್ರ ಅಂದರೆ ಡ್ರಾಮಾ, ಡವ್, ಬಕೀಟ್ ಅಂತ ಅಂದ್ಬಿಡ್ತಾರೆ ಅಂದ್ಬಿಟ್ಟು ನಾನು ಹೇಳ್ತಿಲ್ಲ. ಮೊನ್ನೆ ಒಂದು ರೀಸೆಂಟಾಗಿ ಒಂಚೂರು ಮಾತಾಡಿದೆ, ನಾನು ಯಾರು ಆಡಿಯೋ ಬಿಟ್ರು ಅವ್ರ ಹತ್ರ ಮಾತಾಡಿದೆ. ಯಾರು ಪ್ರವೋಕ್ ಮಾತಾಡ್ಸಿದ್ರು ಅನ್ನೋದು ಕೂಡ ನನಗೆ ಡೀಟೇಲ್ಸ್ ಗೊತ್ತಾಯಿತು. ಮತ್ತು ನಾನು ಅವ್ರಿಗೆ ಏನೋ ಮಾಡೋದು ಇದು ಮಾಡೋದು ಇವಾಗೆಲ್ಲ ಯಾಕೆ ಬೇಕು? ಮೇಯ್ನ್ ನಾವು ಸ್ಟೇಷನು, ಜೈಲು ಇವೆಲ್ಲ ಇದಾವಲ್ಲ, ಅದರಿಂದ ಒಂದು ಸ್ವಲ್ಪ ದೂರ ಇದ್ಬಿಟ್ರೆ 100% ನಾವು ಬದುಕಿಬಿಡ್ತೀವಿ. ಅದು ಜೊತೆಲಿ ಇದ್ಬಿಟ್ರೆ ಒಂಥರ ಐಸು ಹೊಡೆದಿದ್ದಂಗೆ ನಮಗೆ. ಹಾಗಾಗಿ ನಮ್ಗೆ ಯಾಕೆ ಸುಮ್ಮನೆ ಕೆತ್ಕೋದು ಬೇಡ ಅಂದ್ಬಿಟ್ಟು ಪ್ರಪಂಚದಲ್ಲಿ ನಾವು ಕೆಟ್ಟವರಾಗಿರ್ತೀವಿ. ನಾವು ಒಳ್ಳೆಯವರಾಗಬೇಕು ಅಂದರೆ ಕಲೆಯಲ್ಲೇ ಏನಾದ್ರು ಒಂದು ತೋರಿಸಿ ಒಂದು ಒಳ್ಳೇದು ಆಗೇ ಆಗ್ತೀವಿ ಅನ್ನೋದೊಂದು ಗ್ಯಾರಂಟಿ. ನಾನು ಏನಕ್ಕೆ ಸ್ಟೇಟಸ್ ಆಗ್ತೆ ಅಂದರೆ, ಎಲ್ಲರೂ ಏನೋ ಅಂದ್ಕೊಂಡ್ರಲ್ವ, ಒಂದೊಂದು ಕಲ್ಲು ಹಾಕಿದ್ರು ಇವ್ನು ಎದ್ದೇಳ್ತಾನೆ ಅಂತ ಮಾತಾಡ್ತಾಯಿದ್ರು ಲೂ ಸ್ಟಾಕು. ಅದಕ್ಕೆ ನಾನು ಹೇಳಿದೆ, ಈಗ ಜಮೀನೆಲ್ಲ ನಾವು 200 ರೂಪಾಯಿ 300 ರೂಪಾಯಿ ಚೀಲ ಶುಂಠಿ ಆಲೂಗಡ್ಡೆ ಆದಾಗಲೇ ನಾವು ಬೆಳೆಯೋದು ಬಿಟ್ಟಿಲ್ಲ, ಇನ್ನು ಇದನ್ನು ಬಿಡ್ತೀವೋ ಬೆಳಿತೀವಿ ಮತ್ತೆ ಅಂತ ಹೇಳಿದೆ ಅಷ್ಟೇ.